ಹೌದು, ಈಗ ಕೆಂಪು ಸುಂದರಿ ಟೊಮೊಟೊಗೆ ಬೇಡಿಕೆ ಹೆಚ್ಚುತ್ತಿದೆ. ಕಳೆದ ವರ್ಷ ಒಂದು ಬಾಕ್ಸ್ಗೆ 2,000 ಗಡಿ ದಾಟಿದ್ದ ಟೊಮೆಟೊ ಬೆಲೆ ಈಗ ದಿನೇ ದಿನೇ ಟೊಮೆಟೊಗೆ ಬೇಡಿಕೆ ಹೆಚ್ಚಾಗುತ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತರಹೇವಾರಿ ತರಕಾರಿಗಳನ್ನು ಬೆಳೆದು ದೇಶ ಹೊರ ದೇಶಗಳಿಗೆ ರಫ್ತಾಗುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ತರಕಾರಿಗೆ ಭಾರಿ ಬೇಡಿಕೆ ಇದೆ. ಹೀಗಿರುವಾಗ ಕೆಂಪು ಸುಂದರಿ ಟೊಮೊಟೊಗೆ ಬೇಡಿಕೆ ಹೆಚ್ಚುತ್ತಲೇ ಇದೆ. ಈಗ ತರಕಾರಿ ಬೆಳೆಗಳು ಎಲ್ಲ ಬೆಳೆಗಳು ಸಹ ಒಂದು ಅತಿ ಹೆಚ್ಚು ಬೆಲೆ ಇದ್ದರೆ ಒಂದು ಸಾಮಾನ್ಯವಾದ ಬೆಲೆ ಇದೆ. ಕಾರಣ ಏನು ಅಂತೇಳಂದರೆ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಸಾರಿ ಇನ್ನೂ ಟೊಮೆಟೊ ಬೆಲೆ ಕಮ್ಮಿ ಇದೆ. ಹೋದ ವರ್ಷ ಈ ಟೈಮಲ್ಲಿ 1,500 2,000ವರೆಗೂ ಬಂದಿದೆ. ಈ ವರ್ಷ ಇನ್ನೂ 750 800 900 ರೂಪಾಯಿ. ಕಾರಣ ಏನು ಅಂತೇಳಂದರೆ ಈ ಸಾರಿ ಸ್ವಲ್ಪ ಮಳೆಗಳು ಚೆನ್ನಾಗಾಯಿತು. ಮಳೆ ಚೆನ್ನಾಗಾಗಿದ್ದರಿಂದ ಸ್ವಲ್ಪ ಬೆಳೆಗಳು ಚೆನ್ನಾಗಾಯಿತು. ಇವಾಗ ಒಂದು ಇದೇ ರೀತಿ ಮೊನ್ನೆ ಟೆಂಪ್ರೇಚರ್ ಇದ್ದಂಗಿದ್ದು ಮತ್ತೆ ಮಳೆ ಏನಾದರೂ ಆದರೆ ವಿಪರೀತ ಮಳೆ ಆದರೆ ಮಳೆ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ 2,000 ರೂಪಾಯಿ ಆಗೋದ್ರಲ್ಲಿ ಏನು ಸಂದೇಹ ಏನಿಲ್ಲ. ಮಳೆಗಳ ಮೇಲೆ ಡಿಪೆಂಡ್. ಹೊರಗಡೆ ನೀನು ಯಾವುದನ್ನ ಆಗ್ಬೋದು, ಬಿಹಾರ ಆಗ್ಬೋದು, ನಿಮ್ಮ ಬಾಂಗ್ಲಾದೇಶ ಆಗ್ಬೋದು, ಯಾವುದನ್ನ ಬೇರೆ ಕಡೆ ಎಕ್ಸ್ಪೋರ್ಟು ಮತ್ತು ಪಾರ್ಸಲ್ ಸ್ಟಾರ್ಟ್ ಆಗಿಬಿಟ್ರೆ ಟೊಮೆಟೊ ಬೆಲೆ 2,000 ಆಗುತ್ತೆ. ಈಗ ಬೀನ್ಸು 1,500 ರೂಪಾಯಿ 2,000 ರೂಪಾಯಿ ಇತ್ತು. ಈಗ 60 ರೂಪಾಯಿ 70 ರೂಪಾಯಿ ಆಗಿದೆ. ಯಾಕೆ ಅಂದರೆ ಮಳೆ ಬಿದ್ದು ವಾತಾವರಣ ತಣ್ಣಗಾಗಿದೆ. ಒಂದು ಮೂಟೆ ಬರೋ ಜಾಗದಲ್ಲಿ 10 ಮೂಟೆ ಬರುತ್ತೆ. ಆದ್ದರಿಂದ ಈ ಥರ ಬೆಲೆಗಳು ಕಡಿಮೆ ಆಗಿದೆ. ಇನ್ನು ಇಡೀ ತರಕಾರಿಗಳಲ್ಲೇ ಬೆಲೆಯಲ್ಲಿ ಟೊಮೆಟೊಗೆ ರಾಜ ಎನ್ನಿಸಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆಂಪು ಸುಂದರಿಯ ಬೆಲೆ ಗಗನಕ್ಕೇರಿದ್ದರಿಂದ ಟೊಮೆಟೊಗೆ ಭಾರಿ ಬೇಡಿಕೆ ಬಂದಿದೆ. ಈಗಾಗಲೇ ಪ್ರತಿ ಬಾಕ್ಸ್ಗೆ 600ರಿಂದ 1,000ವರೆಗೂ ಮಾರುಕಟ್ಟೆಯಲ್ಲಿ ಆಕ್ಷನ್ ಆಗುತ್ತಿದ್ದು, ಚಿಲ್ಲರೆ ವ್ಯಾಪಾರದಲ್ಲಿ ಕೆಜಿಗೆ 70ರಿಂದ 100 ರೂಪಾಯಿ ಮಾರಾಟ ಆಗುತ್ತಿದೆ. ಗ್ರಾಹಕರು ದಿನೇ ದಿನೇ ಟೊಮೆಟೊ ಬೆಲೆ ಕೇಳಿ ಬಾಯಿ ಮೇಲೆ ಬೆರಳು ಇಟ್ಟಿಕೊಳ್ಳುವ ಪರಿಸ್ಥಿತಿ ಬಂದಿದೆ. ಈಗ ಹುರುಳಿಕಾಯಿ ಬೀನ್ಸು ನಮಗೆ ಚಿಕ್ಕಮಗಳೂರಿನಿಂದ ಯಥೇಚ್ಛವಾಗಿ ಬರುತ್ತೆ. ಯಾಕೆಂದರೆ ಅಲ್ಲಿ ಟೆಂಪ್ರೇಚರ್ ಕಮ್ಮಿ ಇದೆ. ಇಲ್ಲಿ ಇನ್ನೊಂದು 15 ದಿನ ಹೋದರೆ ನಮ್ಮಲ್ಲಿ ಚಿಕ್ಕಮಗಳೂರಿಗಿಂತ ಹೆಚ್ಚಾಗಿ ಬರುತ್ತೆ. ಆದ್ದರಿಂದ ಮತ್ತೆ ಮುಂದಿನ ದಿನಗಳಲ್ಲಿ ಮಳೆ ಬಿದ್ದರೆ ಇನ್ನೂ ಬೆಲೆ ಜಾಸ್ತಿ ಆಗುತ್ತೆ. ಮಳೆ ಮೇಲೆ ಡಿಪೆಂಡ್ ಆದರೆ ಮತ್ತು ಎಲ್ಲ ಹೂವು ಇದು ಇಳುವರಿ ಹೆಚ್ಚಾಗಿ ಬಂದು ಬೆಲೆ ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ. ಟೊಮೆಟೊ ಬೆಲೆ ಈ ಸದ್ಯಕ್ಕೆ 900 ರೂಪಾಯಿ ಇದೆ. ಈಗ ಹೋಗ್ತಾ ಇರೋದು ಆಂಧ್ರ ಹೋಗ್ತಾ ಇದೆ, ತಮಿಳ್ನಾಡು ಹೋಗ್ತಾ ಇದೆ, ಕೇರಳ ಎಲ್ಲ ಕಡೆ ಹೋಗ್ತಾ ಇದೆ. ಇನ್ನೂ ಗುಜರಾತು ಇದೆಲ್ಲ ಸ್ಟಾರ್ಟ್ ಆಗಿದೆ. ಮತ್ತೆ ಟೊಮೆಟೊ ಬೆಲೆ ಜಾಸ್ತಿ ಆಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಮಳೆ ಬಿದ್ದರೆ ಇನ್ನೂ ಬೇಡಿಕೆ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಮಳೆ ಮೇಲೇ ಡಿಪೆಂಡ್ ಆಗಿರುತ್ತೆ ಈ ಒಂದು ಪಾರ್ಸಲ್ ಹೋಗೋದು. ಮತ್ತು ಈಗ ಟೊಮೆಟೊ ಡಿಮ್ಯಾಂಡ್ ಇದೆ, ಎಲ್ಲ ಕಡೆನೂ ಡಿಮ್ಯಾಂಡೇ ಇದೆ. ಪರವಾಗಿಲ್ಲ, ರೈತರು ಸಂತೋಷವಾಗಿದ್ದಾರೆ. ಟೊಮೆಟೊ ಈಗ 500ರಿಂದ 900 ರೂಪಾಯಿ ಅಂದರೆ ಒಳ್ಳೆ ಬೆಲೆನೇ. ಇದೇನು ಕಡಿಮೆ ಬೆಲೆ ಅಲ್ಲ. 2,000 ರೂಪಾಯಿ ಬೆಲೆ ಮಾರಿದಾಗ ಇದು ಕಡಿಮೆ ಬೆಲೆ ಕಾಣಿಸುತ್ತೆ. 500ರಿಂದ 900 ರೂಪಾಯಿ ಬೆಲೆ ಒಳ್ಳೆ ಬಂಗಾರದಂಥ ಬೆಲೆನೇ 500ರಿಂದ 900. ಇನ್ನು ಮುಂಗಾರು ಮಳೆ ಇರುವುದರಿಂದ ಮುಂದಿನ ದಿನಗಳಲ್ಲಿ ಮಳೆ ಏನಾದರೂ ಆದರೆ ಟೊಮೆಟೊ ತೋಟಗಳು ಮಳೆಯಿಂದ ಹಾನಿಯಾಗಿ ಟೊಮೆಟೊಗೆ ಮತ್ತಷ್ಟು ಡಿಮ್ಯಾಂಡ್ ಆಗುವುದಂತೂ ಸತ್ಯ. ಒಂದು ಕಡೆ ಟೊಮೆಟೊ ಬೆಳೆದ ರೈತ ಖುಷಿ ಪಟ್ರೆ ಖರೀದಿಸುವ ಗ್ರಾಹಕನ ಜೇಬಿಗೆ ಕತ್ತರಿ ಬೀಳುತ್ತಿದೆ. ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.